ಇನ್ನು ಪ್ರಬಲ ಜಾತಿಗಳ ವಿರೋಧಕ್ಕೆ ಪ್ರತಿರೋಧ ತೋರುವ ಶಕ್ತಿ ಇದೆ. ಒಕ್ಕಲಿಗರು ಲಿಂಗಾಯತರಿಗೆ ರಾಜ್ಯವನ್ನ ಏನು ಬರೆದುಕೊಟ್ಟಿದ್ದಾರಾ ಅಂತ ಹೇಳಿ ಮಾತಾಡಿದ್ದಾರೆ. ರಾಮಚಂದ್ರಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ ಇದೆ. ಟಿವಿ9 ಜೊತೆಗೆ ಮಾತನಾಡಿದಂಥ ಶೋಷಿತ ಸಮುದಾಯದ ಸಂಚಾಲಕರಾಗಿರುವಂತಹ ರಾಮಚಂದ್ರಪ್ಪ ಅವರು ಕೊಟ್ಟಿರುವಂತ ಹೇಳಿಕೆ. ವರದಿ ವಿರೋಧಿಸಿದ್ರೆ ಪರ್ಮನೆಂಟ್ ಆಗಿ ಮನೆಯಲ್ಲೇ ಇರಬೇಕಾಗತ್ತೆ. ವಿರೋಧ ಮಾಡಿದ್ರೆ ಸಚಿವ ಮಲ್ಲಿಕಾರ್ಜುನ ರಾಜೀನಾಮೆ ಕೊಡ್ಲಿ. ಫಸ್ಟ್ ಅಪ್ಪ ಮಗ ಜೊತೆಗೆ ಶ್ರೀಮತಿಯವರು ಯಾರಿಂದ ಗೆದ್ದಿದ್ದಾರೆ ಅದನ್ನು ಹೇಳಿ ಮೊದಲು. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಿರೋದು ಶೋಷಿತರಿಂದ ಅಂತ ಹೇಳಿ ರಾಮಚಂದ್ರಪ್ಪ ಅವರು ಮಾತಾಡಿದ್ದಾರೆ. ನಾವು ಪ್ರತಿನಿಧಿ ಸುನಿಲ್ ರಾಮಚಂದ್ರಪ್ಪ ಅವರನ್ನ ಮಾತಾಡ್ಸಿದ್ದಾರೆ. ಬನ್ನಿ ಏನ್ ಹೇಳ್ತಾರೆ. ಶೋಷಿತ ಒಕ್ಕೂಟದ ಸಂಚಾಲಕರಂತೆ ರಾಮಚಂದ್ರಪುರ ನೇರವಾಗಿ ಮಾತಾಡಿಸ್ತಾ ಹೋಗ್ತೀನಿ. ಸರ್, ಈಗ ಇವತ್ತೊಂದು ನಿರೀಕ್ಷೆ ಇತ್ತು, ಒಂದು ನಮಗೆ ಅಂತಿಮದ ನಿರ್ಧಾರ ಸಿಗುತ್ತೆ, ಒಂದು ನಮಗೆ ಜಯ ಸಿಗುತ್ತೆ ಅಂತ ಹೇಳಿ ಮುಂದೂಡಿಕೆ ಮಾಡಿದ್ದಾರೆ. ಇದಕ್ಕೆ ನಿಮ್ಮ ಅಭಿಪ್ರಾಯ? ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ. ಬಾಸ್ ವಾಲಾ, ಬಿ ದ ಬಾಸ್. ನಮ್ಮ ನಿರೀಕ್ಷೆ ಹೋಲಿಸಿದೆ ಅಂತಲೇ ನಾವು ಹೇಳ್ಬೇಕಾಗ್ತದೆ. ಯಾಕೆಂದರೆ ಅದು ಚರ್ಚೆ ಆಗ್ತಾ ಇರೋದೇ ಒಂದು ಒಳ್ಳೆಯ ವಿಷಯ. ಅದು ಚರ್ಚೆಗೇ ತಗೊಳ್ಳದೆ ಕುಮಾರಸ್ವಾಮಿ ಮುಖ್ಯಮಂತ್ರಿ ಇದ್ದಾಗ ಆ ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಮಂತ್ರಿನ ಒಬ್ಬ ಹಿಂದುಳಿದ ಜಾತಿಗೆ ಸೇರಿದವನ್ನ ಭಾಳ ಕೆಟ್ಟದಾಗಿ ನಡೆಸ್ಕೊಂಡಿದ್ದರು ಕುಮಾರಸ್ವಾಮಿಯವರು. ಅಂಥ ಒಂದು ಸ್ಥಿತಿಗಿಂತ ಈಗಿನ ಒಂದು ಸರ್ಕಾರ ಅದನ್ನು ತಗೊಂಡದೇ ಚರ್ಚೆ ನಡೀತದೆ. ಚರ್ಚೆಗೆ ಅವಕಾಶ ಮಾಡಿಕೊಟ್ಟವ್ರೆ. ಅದು ಈ ಮುಂದಿನ ಒಂದು ಕ್ಯಾಬಿನೆಟ್ಟಲ್ಲಿ ನಾವು ಮತ್ತೆ ಇದನ್ನೇ ಚರ್ಚೆ ಮಾಡ್ತೀವಿ ಅಂತ ಕೂಡ ಏನೋ ಪೇಪರಲ್ಲಿ ನ್ಯೂಸಲ್ಲಿ ನೋಡ್ತಾ ಇದ್ದೀನಿ. ಹಂಗಾಗಿ ಇದನ್ನು ಯಾವುದೇ ಕಾರಣಕ್ಕೂ ನಾವು ಬಿಡಲ್ಲ. ಯಾವುದೇ ಪ್ರಬಲವಾದ ಜಾತಿಗಳ ಒಂದು ವಿರೋಧ ಏನಿದೆ ಅದನ್ನು ಪ್ರತಿರೋಧ ತೋರಿಸೋಂಥ ಶಕ್ತಿ ನಮಗಿದೆ. ನಿನ್ನೆನೂ ಹೇಳಿದ್ದೀನಿ, ಇವತ್ತು ಹೇಳ್ತೀನಿ, ನಾಳೆನೂ ಹೇಳ್ತೀನಿ. ಅವರ ಮನೆ ಬಾಗಿಲುಗಳಿಗೆ ಹೋಗಿ ಗೆರಾವ್ ಮಾಡೋದಷ್ಟು ಶಕ್ತಿ ನಮಗಿದೆ. ಪ್ರತಿಯೊಂದು ಜಿಲ್ಲೆಯಲ್ಲೂ ನಮ್ಮ ಶಕ್ತಿ ಏನಿದೆ ಅಂತ ಅನ್ನೋದು ಎಲ್ಲರಿಗೂ ಚೆನ್ನಾಗಿ ಗೊತ್ತಿದೆ. ಅದನ್ನು ಯಾವುದೇ ಕಾರಣಕ್ಕೂ ಕೈ ಜಾರೋದಕ್ಕೆ ಬಿಡಲ್ಲ. ಅದನ್ನು ಮಾಡೇ ಮಾಡ್ತಾರೆ ಅಂತ ಒಂದು ನಿರ್ಧಾರ ಇದೆ. ಕ್ಯಾಬಿನೆಟ್ ಸಭೆಯಲ್ಲಿ ಎಸ್ ಮಲ್ಲಿಕಾರ್ಜುನ್ ಅವರು, ಸಚಿವರಾದ ಮಲ್ಲಿಕಾರ್ಜುನ್ ಸಾಕಷ್ಟು ವಿರೋಧವನ್ನು ವ್ಯಕ್ತಪಡಿಸಿದ್ರು ಅಂತೇಳಿ ಚರ್ಚೆ ಆಗ್ತಾ ಇದೆ ಸರ್. ಅಂದರೆ ಈಗಲೂ ಕೂಡ ಒತ್ತಡಕ್ಕೆ ಏನಾದ್ರು ಸರ್ಕಾರ ಮಣಿತಾ ಇದೆಯಾ ಅಂತ ಹೇಳಿ. ಎಸ್ ಮಲ್ಲಿಕಾರ್ಜುನ ಅವನು ರಾಜೀನಾಮೆ ಕೊಟ್ಬಿಟ್ಟು ಬರೋಕೆ ಹೇಳ್ರಿ. ರಾಜೀನಾಮೆ ಕೊಟ್ಬಿಟ್ಟು ಮತ್ತೆ ಗೆದ್ದು ಬರೋಕೆ ಹೇಳ್ರಿ. ಯಾರಿಂದ ಗೆದ್ದವ್ರೆ? ಅವ್ರ ಅಪ್ಪ ಮಗ ಮತ್ತು ಅವರ ಶ್ರೀಮತಿಯವರು ಯಾರಿಂದ ಗೆದ್ದವ್ರೆ ಕೇಳ್ಕೊಳ್ರಿ. ಅವ್ರನ್ನೋಗಿ ಇವು ನಮಗೆ ವಿರೋಧ ಮಾಡಿದ್ರು ಅಂತಂದರೆ ಅವ್ರನ್ನ ಪರ್ಮನೆಂಟಾಗಿ ಮನೆ ಒಳಗಡೆ ಇರ್ಬೇಕು. ಅವರು ಅಲ್ಲೇ ಹೋಗಿ ನಾವು ಸಭೆ ಮಾಡ್ತೀವಿ, ನೋಡ್ತೀನಿ. ಅಂದರೆ ನೀವು ಕೊಡ್ತಾ ಇರೋವಂಥದ್ದು ಎಸ್ ಎಚ್ಚರಿಕೆನಾ? ಅದು ನಿಜ ಆಗಿದ್ದರೆ, ಯಾಕೆಂದರೆ ಕ್ಯಾಬಿನೆಟ್ದು ಎಲ್ಲೂ ಹೊರಗಡೆ ಬರೋಲ್ಲ. ಯಾರು ಏನು ಮಾತಾಡಿದ್ರು ಅದಲ್ಲ, ನೀವು ಹೇಳ್ತಿದ್ದೀರಿ, ನಾವು ಕೇಳ್ತಿದ್ದೀವಿ. ಅದೇನಾದರೂ ನಿಜ ಆಗಿದ್ದರೆ ಅವ್ರ ಊರಿಗೆ ಹೋಗಿ ನಾನು ಸಭೆ ಮಾಡ್ತೀನಿ, ಬರೋಕ್ಕೆ ಕೇಳ್ರಿ. ಅಲ್ಲ, ಈಗ ಅವ್ರ ತಂದೆ ಕೂಡ ಹಿರಿಯ ಮಾಜಿ ಸಚಿವರು ಒಂದು ಹೇಳಿಕೆ ಕೊಟ್ಟಿದ್ರು, ಲಿಂಗಾಯತರು ಮತ್ತು ಒಕ್ಕಲಿಗರು ಬಿಟ್ಟು ರಾಜಕೀಯ ಮಾಡೋಕ್ಕಾಗತ್ತೆ, ಅದು ಹೆಂಗೆ ಮಾಡ್ತಾರೆ ನೋಡೋಣ ಅಂತ ಹೇಳಿ. ನಾನು ಪ್ರತ್ಯುತ್ತರ ಕೊಟ್ಟಿದ್ದೀನಿ. ಲಿಂಗಾಯತರು ಒಕ್ಕಲಿಗರೇ ಅಲ್ಲ ಈ ರಾಜ್ಯದಲ್ಲಿ ಇದಿರೋರು. ಈ ರಾಜ್ಯದಲ್ಲಿ 7 ಕೋಟಿ ಜನ ಅವರೇ. 7 ಕೋಟಿ ಜನಕ್ಕೆ ಅವ್ರಿಗೇನು ಹಕ್ಕಿದೆಯೋ ಅಷ್ಟೇ ಹಕ್ಕು ನಮಗೂ ಇದೆ. ಆ ಹಕ್ಕನ್ನು ನಾವು ಪ್ರತಿಪಾದಿಸ್ತೀವಿ. ಎಲ್ಲ ಒಕ್ಕಲಿಗರು ಲಿಂಗಾಯತರೇ ನಡೆಸಬೇಕು ರಾಜ್ಯ ಅಂತ ಅನ್ನೋದು ಏನಾದರೂ ಇದೆಯಾ? ಅವ್ರಿಗೆ ಯಾರಾದರೂ ಬರ್ಕೊಟ್ಟವ್ರ? ಈಗ ಶೋಷಿತ ವರ್ಗದ ಒಂದು ಅಭಿವೃದ್ಧಿಗೆ ಹೋರಾಟ ಮಾಡ್ತಾನೆ ಇದ್ದೀರಿ. ಈ ರೀತಿಯಾಗಿ ಮುಂದೂಡ್ಕೊಂಡು ಹೋದರೆ, ಒತ್ತಡಗಳು ಬಂದರೆ, ಸರ್ಕಾರ ಏನಾದರೂ ಒಂದು ಪಕ್ಷದಲ್ಲಿ ಒತ್ತಡಕ್ಕೆ ಮಣಿದ್ರೆ ನಿಮ್ಮ ಹೋರಾಟ ಹೆಂಗೆ ಅಂತ ನಾವು ಎಲ್ಲ ಆ್ಯಂಗಲಲ್ಲೂ ನಾವು ನೋಡಬೇಕಾಗ್ತದೆ. ಸರ್ಕಾರಕ್ಕೆ ಇಕ್ಕಟ್ಟಿಗೆ ಸಿಕ್ಸೋದು ಬೇಡ. ಇನ್ನೂ ಒಂದು 15 ದಿವಸ ನಾವು ಕಾಲಾವಕಾಶ ಕೊಡೋಣ. ಕೊಟ್ಟ ನಂತರ ಅದನ್ನ ಮುಂದಿನ ಒಂದು ನಡೆಯನ್ನು ನಾವು ತಿಳಿಸ್ತೀವಿ, ನಿಮ್ಮ ಮುಖಾಂತರನೇ ತಿಳಿಸ್ತೀವಿ. ಇದಿಷ್ಟು ರಾಮಚಂದ್ರಪ್ಪ ಅವರ ಮತ್ತು ಈ ಒಂದು ಹೋರಾಟಕ್ಕೆ ಜಯ ಸಿಕ್ಕೇ ಸಿಗುತ್ತೆ. ಯಾಕೆಂದರೆ ಎಲ್ಲ ವರ್ಗಗಳಿಗೂ ಕೂಡ ಹಕ್ಕಿದೆ. ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಚರ್ಚೆ ಆಗಬೇಕು. ಹಾಗಾಗಿ ನಮ್ಮ ಹೋರಾಟಕ್ಕೆ ಜಯ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇದ್ದಾರೆ. ಕ್ಯಾಮ್ರಾಮನ್ ಸಯ್ಯದ್ ಜೊತೆ ಸುನಿಲ್, ಟಿವಿ9 ಬೆಂಗಳೂರು.